ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ನಮ್ಮ ಮಗಳಿಗೆ ಮಾಡಿರುವಂಥ ಜಾತಕರ್ಮ, ನಾಮಕರಣ, ಕರ್ಣವೇದನ, ಅನ್ನಪ್ರಾಶನದಂಥ ಸಂಸ್ಕಾರಗಳ ವಿಡಿಯೋದ ಬಗ್ಗೆ ತೋರಿಸಿದ್ದೆ. ಇನ್ನು ಇವತ್ತಿನ ವಿಡಿಯೋದೊಳಗೆ ಬಹಳ ವಿಶೇಷವಾದಂಥ ಅದೃಷ್ಟ ಇರುವಂಥ ಯೋಗ ಇರೋರಿಗೆ ಮಾತ್ರ ಸಿಗುವಂಥ ಒಂದು ಪುಣ್ಯದ ಕೆಲಸ ಅಂದ್ರೆ ಒಂದು ಕಾರ್ಯಕ್ರಮದ ಬಗ್ಗೆ ತೋರಿಸ್ತೀನಿ. ಅದೇನಂದ್ರೆ ನಮ್ಮ ಮಗಳಿಗೆ 1 ವರ್ಷ ತುಂಬಿದ ಸಂದರ್ಭದೊಳಗೆ ಮನೆಯೊಳಗೆ ಒಂದು ಹೋಮನ ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ನಲ್ಲ, ಅದು ಯಾವುದಂದ್ರೆ ನಮ್ಮ ಮಗಳು ಮತ್ತು ಅವಳ ಮುತ್ತಜ್ಜಿ ಇಬ್ಬರಿಗೂ ಬಂಗಾರದಿಂದ ಮಾಡಿದಂಥ ಹೂಗಳಿಂದ ಅಭಿಷೇಕ ಮಾಡಿದ್ವಿ. ಅಂದ್ರೆ ಕನಕಾಭಿಷೇಕದ ಕಾರ್ಯಕ್ರಮನೂ ಇತ್ತು. ಸಾಮಾನ್ಯವಾಗಿ ಇದನ್ನು ಬೆಂಗಳೂರು ಕಡೆ ಎಲ್ಲ ಕನಕಾಭಿಷೇಕ ಅಂತ ಕರೀತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಹೂ ಹಾರಿಸೋದು ಅಂತ ಹೇಳಿ ಕರೀತಾರೆ. ಹೂ ಹಾರಿಸೋದು ಅಥವಾ ಕನಕಾಭಿಷೇಕ ಅಂದ್ರೆ ಯಾರ ಮನೆ ಒಳಗೆ 4ನೇ ತಲೆಮಾರಿನೊಳಗೆ ಮಗು ಹುಡ್ತದಲ್ಲ, ಆ ಮಗುವಿನ ಮುತ್ತಜ್ಜ ಅಥವಾ ಮುತ್ತಜ್ಜಿಗೆ ಬಂಗಾರದಿಂದ ಮಾಡಿರುವಂಥ ಹೂಗಳಿಂದ ಅಭಿಷೇಕವನ್ನು ಮಾಡಿಸ್ತಾರೆ ಶಾಸ್ತ್ರೋಕ್ತವಾಗಿ. ಇದಕ್ಕನ ಹೂ ಹಾರಿಸೋದು ಅಥವಾ ಕನಕಾಭಿಷೇಕ ಮಾಡಿಸೋದು ಅಂತ ಹೇಳಿ ಕರೀತಾರೆ. ನಮ್ಮ ಮನೆಯೊಳಗೂ ಈ ಒಂದು ಹೂ ಹಾರಿಸೋದು ಅಥವಾ ಈ ಕನಕಾಭಿಷೇಕದ ಕಾರ್ಯಕ್ರಮ ಬಹಳ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಆಯಿತು. ಹೆಂಗೆ ಮಾಡಿದ್ವಿ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತದೆ. ನಿಮಗೆ ಗೊತ್ತು, ನಮ್ಮ ಮನೆಯವ್ರ ಹೆಸರು ಸಮೀರ್. ಸಮೀರ್ ಅವ್ರ ಅಜ್ಜಿ ಇದ್ದಾರ, ಅಂದ್ರೆ ನಮ್ಮ ಮಾವ ಅವರ ತಾಯಿ ಇದ್ದಾರ. ನಮ್ಮ ಮಗಳು ಹುಟ್ಟಿದಾಗ ಅಜ್ಜಿ ಜೊತೆಗೆ ಮುತ್ತಜ್ಜಿನೂ ಆದರು ಅವರು. ಅದು 2ನೇ ಬಾರಿ ಮುತ್ತಜ್ಜಿ ಆಗಿದ್ದು. ಅಂದ್ರೆ ಇದಕ್ಕಿಂತ ಮೊದಲೇ ನಮ್ಮ ನಾದಿನಿದು ಡೆಲಿವರಿ ಆದಾಗ್ಲೂ ಮರಿ ಮೊಮ್ಮಗ ಹುಟ್ಟಿದ್ದ ಅವರಿಗೆ. ಈಗ ಮರಿ ಮೊಮ್ಮಗಳು ಹುಟ್ಟಿದ್ಲು. ಅಲ್ಲಿಗೆ ನಮ್ಮ ಮನೆ 4 ಜನರೇಷನ್ ಇರುವಂಥ ಮನೆ ಆಯಿತು. ಸಾಮಾನ್ಯವಾಗಿ ಈ ಹೂ ಹಾರಿಸೋದು ಅಥವಾ ಈ ಕನಕಾಭಿಷೇಕನ ಮಗುವಿನ ನಾಮಕರಣದೊಳಗನ ಮಾಡಿಬಿಡ್ತಾರೆ. ಒಂದ್ರೊಳಗೆ ಒಂದು ಆಗ್ಬಿಡ್ತದೆ ಅಂತ ಹೇಳಿ. ಆದರೆ ನಮಗೆ ನಾಮಕರಣದೊಳಗೆ ನಾವು ಮಾಡಲಿಲ್ಲ. ಹಾಗಾಗಿ ಈಗ ಮಗಳ ವರ್ಷದ ಬರ್ತಡೇ ಒಳಗೆ ಮಾಡೋಣ ಅಂಥೇಳಿ ಮಾಡಿದ್ವಿ. ಈ ಒಂದು ಶುಭ ಕಾರ್ಯಕ್ಕೆ ಏನೇನು ಬೇಕು ಅಂಥೇಳಿ ಆಚಾರನೆಲ್ಲ ತಿಳ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮೊದಲಿಗೆ ಹೂ ಹಾರಿಸೋದು ಅಂದಮೇಲೆ ಬಂಗಾರದಿಂದ ಹೂ ಮಾಡಿಸ್ಬೇಕು. ನಾವು ಆಚಾರ ಕೇಳಿದಾಗ ಅವ್ರು ಹೇಳಿದ್ದು ಬಿಡಿ ಅಂದರೆ ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ ಒಳಗೆ ಹೂಗಳನ್ನು ಮಾಡಿಸ್ಬೇಕು ಅಂತೇಳಿ ಹೇಳಿದರು. 3, 5, 9, 11 ಹಿಂಗೆ ಅವ್ರವ್ರ ಕೆಪಾಸಿಟಿ ನೋಡ್ಕೊಂಡು ಹೂ ಮಾಡಿಸ್ತಾರ ಅಂಥೇಳಿ ಹೇಳಿದರು. ನಮ್ಮ ಮನೆಯೊಳಗೆ 11 ಬಂಗಾರದ ಹೂಗಳನ್ನು ಮಾಡಿಸಿದ್ರು. ಇದ್ರ ಜೊತೆಗೆ ಮುತ್ತಜ್ಜಿ ಮತ್ತು ಮರಿ ಮೊಮ್ಮಗಳು ಇಬ್ಬರಿಗೂ ರೇಷ್ಮೆಯಿಂದ ಮಾಡಿದಂಥ ಹೊಸ ಬಟ್ಟೆ ತಗೊಂಡಿದ್ವಿ. ಇದ್ರ ಜೊತೆಗೆ ಒಂದು ಜೊತೆ ಹೊಸ ಬೆಳ್ಳಿ ನೀಲಾಂಜನ ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆ ಬೆಳ್ಳಿ ನೀಲಾಂಜನದೊಳಗೆ ತುಪ್ಪದ ದೀಪ ಹಚ್ಚಿ ಮರಿ ಮೊಮ್ಮಗಳ ಮುಖವನ್ನು ನೋಡ್ಬೇಕಂತ. ಹಾಗಾಗಿ ಒಂದು ಜೊತೆ ಬೆಳ್ಳಿ ದೀಪನೂ ಬೇಕು ಅಂದಿದ್ರು, ಅದನ್ನು ತಗೊಂಡು ಬಂದಿದ್ವಿ. ಇನ್ನು ಬಂಗಾರದ ಹೂವಿನ ಜೊತೆ ಥರದ ಹೂಗಳು ಇರಲಿ ಅಂಥೇಳಿ ಮಾರ್ಕೆಟ್ನೊಳಗೆ ಎಷ್ಟು ವೆರೈಟಿ ಹೂ ಸಿಗ್ತದಲ್ಲ ಎಲ್ಲ ತೊಗೊಂಡು ಬಂದಿದ್ರು. ಮಲ್ಲಿಗೆ ಹೂವು, ಕನಕಾಂಬರಿ, ಶಾವಂತಿಗೆ, ಸಂಪಿಗೆ ಹೂವು, ಸುಗಂಧರಾಜ, ಗುಲಾಬಿ ಹಿಂಗೆ ಏನು ವೆರೈಟಿ ಸಿಗ್ತಾವಲ್ಲ ಎಲ್ಲ ಹೂಗಳನ್ನು ತೊಗೊಂಡು ಬಂದಿದ್ರು. ಇನ್ನು ಈ ಶುಭ ಕಾರ್ಯನ ನರಸಿಂಹದೇವರ ಸನ್ನಿಧಾನದೊಳಗೆ ಆಗಲಿ ಅಂಥೇಳಿ ಉತ್ತರಾದಿ ಮಠದೊಳಗೆ ಮಾಡಿದ್ವಿ. ಮಗಳು ಹುಟ್ಟಿದ ದಿನನ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಹಾಗಾಗಿ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸೋದ್ರ ಜೊತೆ ನಾವೆಲ್ಲ ಮನೆ ಮಂದಿನೂ ಎಣ್ಣೆ ಸ್ನಾನ ಮಾಡಿ ರೆಡಿ ಆಗಿದ್ವಿ. ನಮ್ಮ ಕಡೆ ಸಾಮಾನ್ಯವಾಗಿ ಹೋಮಕ್ಕೆ ಯಾರು ಕೂತ್ಕೊಳ್ತಾರಲ್ಲ ಅವರು ಕೆಲವೊಂದಿಷ್ಟು ಡ್ರೆಸ್ ಕೋಡ್ನ ಪಾಲಿಸ್ಬೇಕು. ಅದೇನಂದ್ರೆ ಗಂಡಸರು ರೇಷ್ಮೆ ಮಡೆ ಉಟ್ಕೊಂಡ್ರೆ ಹೆಣ್ಮಕ್ಳು ರೇಷ್ಮೆದು ಅಥವಾ ಕಾಟನ್ ಯಾವುದಾದ್ರೂ 9 ವಾರಿ ಸೀರೆನ ಉಟ್ಕೊಂಡು ಹೋಮಕ್ಕೆ ಕೂಡಬೇಕು. ಅಪಮೃತ್ಯು ಪರಿಹಾರ ಆಗಿ ಆಯುಷ್ಯ ವೃದ್ಧಿ ಆಗಲಿ ಅಂಥೇಳಿ ಆಯುಷ್ಯ ಹೋಮ ಮತ್ತು ಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ವಿ. ಅಜ್ಜನೂ ಇದ್ದಿದ್ರೆ ಅಜ್ಜ ಅಜ್ಜಿನ ಇಬ್ಬರನ್ನೂ ಕೂಡಿಸಿ ಅವರಿಗೆ ಪುಣ್ಯವಾಚನೆ, ಮಂಗಲ ಸ್ನಾನ, ಹೋಮ ಅವೆಲ್ಲದ ಪದ್ಧತಿಗಳು ಬೇರೆ ಇದ್ವಂತ. ಆದರೆ ಈಗ ಅಜ್ಜ ಇಲ್ಲ, ಹಾಗಾಗಿ ಅಜ್ಜಿ ಒಬ್ಬರ ಕಡೆಯಿಂದ ಆಗಂಗಿಲ್ಲ ಅಂಥೇಳಿ ಅವ್ರ ಬದಲಾಗಿ ನಾವು ನಮ್ಮ ಮಗಳ ಆಯುಷ್ಯ ಹೋಮಕ್ಕೆ ಕೂತ್ಕೊಂಡಿದ್ವಿ.
ಮೊದಲಿಗೆ ಗಣಪತಿ ಪೂಜೆ, ಆಮೇಲೆ ಕುಲದೇವರ ಪ್ರಾರ್ಥನೆ, ಪೂಜೆ, ಆಮೇಲೆ ದೊಡ್ಡವರ ಆಶೀರ್ವಾದ, ಆಮೇಲೆ ಗುರು ಹಿರಿಯರ ಆಶೀರ್ವಾದ, ಅಲ್ಲಿ ಬಂದಿರುವಂಥ ಆಚಾರ್ಯರದು ಎಲ್ಲರ ಆಶೀರ್ವಾದ ತಗೊಂಡ್ವಿ. ಆಮೇಲೆ ಮುಖ್ಯವಾಗಿ ನರಸಿಂಹದೇವರ ಸನ್ನಿಧಾನದಾಗ ಮಾಡ್ಲಿಕತ್ತೀವಿ ಅಂದಮೇಲೆ ನರಸಿಂಹದೇವರ ಅನುಗ್ರಹನೂ ಇರಲಿ ಅಂಥೇಳಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಹೋಮಕ್ಕೆ ಕೂತ್ಕೊಂಡ್ವಿ. ಹೋಮ ಶುರು ಮಾಡಬೇಕು ಅಂದ್ರೆ ಅಗ್ನಿ ದೇವರ ಆಶೀರ್ವಾದ ಬೇಕು. ಹಾಗಾಗಿ ಈ ಅಗ್ನಿನ ತೊಗೊಂಬರೋದು ಯಾರಂದ್ರೆ ಮನೆ ಹೆಣ್ಮಕ್ಳು ತೊಗೊಂಬರ್ಬೇಕು. ಹಾಗಾಗಿ ಮನೆ ಹೆಣ್ಮಕ್ಳು ಅಗ್ನಿ ತೊಗೊಂಡು ಬಂದು ಹೋಮದ ಕುಂಡದ ಮೇಲೆ ಕುಂಡದೊಳಗೆ ಹಾಕಿದ್ಮೇಲೆ ಆಮೇಲೆನ ಮುಂದಿನ ಹೋಮ ಶುರು ಮಾಡೋದು. ಆಮೇಲೆ ಯಾರು ಅಗ್ನಿ ತೊಗೊಂಡು ಬಂದಿರ್ತಾರ ಅವ್ರಿಗೆ ಕೂಡಿಸಿ ಕುಂಕುಮ ಹಚ್ಚಿ ಉಡುಗೊರೆನ ಕೊಡೋದು. ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯನೂ ನಿರ್ವಿಘ್ನದಿಂದ ಸಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋಮ ಶುರು ಮಾಡಿದರು. ಆಮೇಲೆ ಹೋಮ ಶುರು ಆದಮೇಲೆ ಆಚಾರ್ಯ ನಮಗೆ ಹೇಳಿದರು, ಯಾಕೆ ಈ ಒಂದು ಕನಕಾಭಿಷೇಕ ಅಥವಾ ಹೂ ಹಾರಿಸೋದನ್ನು ಮಾಡಬೇಕು ಅನ್ನೋದನ್ನು ಹೇಳಿದರು. ಈ ಹೂ ಹಾರಿಸೋದಂದ್ರೆ ಹಿರಿಯರಿಗೆ ನಾವು ಸಣ್ಣವ್ರು ಮಾಡುವಂಥ ಒಂದು ಅತ್ಯುನ್ನತವಾದಂಥ ಗೌರವದ ಕೆಲಸ ಅಂತ. ಅದ್ರ ಜೊತೆಗೆ ದೀರ್ಘಾಯುಷ್ಯ, ಕುಟುಂಬಕ್ಕೆ ಬೇಕಾಗಿರುವಂಥ ಸುಖ, ಸೌಭಾಗ್ಯ ಮತ್ತು ಮುಖ್ಯವಾಗಿ 4ನೇ ತಲೆಮಾರಿನ ಮಗುಗೆ ಆಶೀರ್ವಾದ ಸಿಗಲಿ ಅಂಥೇಳಿ ಈ ಒಂದು ಕಾರ್ಯವನ್ನು ಮಾಡ್ತಾರಂತ. ಯಾಕೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಮತ್ತು ನಮಗೂ ಗೊತ್ತಾಗ್ತದೆ ಯಾಕೆ ಇಷ್ಟೆಲ್ಲ ಮಾಡಿದ್ವಿ ಅನ್ನೋದು. ಹೋಮ ಅಂತೂ ಸುಸೂತ್ರವಾಗಿ ನಡೀತು. ಪೂರ್ಣಾಹುತಿನೂ ನಡೀತು. ಪೂರ್ಣಾಹುತಿ ಸಮಯಕ್ಕೆ ಸರಿಯಾಗಿ ನಾವು ಕರೆದಿರುವಂಥ ಎಲ್ಲ ಗೆಸ್ಟ್‌ಗಳು ಬಂದರು. ಆಮೇಲೆ ನಮ್ಮದು ಒಂದು ಸ್ವಲ್ಪ ಬಳಗ ದೊಡ್ಡದು. ಯಾಕೆ ದೊಡ್ಡ ಬಳಗ ಅಂದ್ರೆ ನನ್ನ ತವ್ರ ಮನೆ, ನಮ್ಮ ಅತ್ತೆಯವ್ರ ತವ್ರ ಮನೆ ಕಡೆ, ಆಮೇಲೆ ಅಜ್ಜಿಯವ್ರ ತವ್ರ ಮನೆ ಕಡೆ ಇಷ್ಟು ಜನ ಬರಬೇಕು. ಇದರ ಜೊತೆಗೆ ಕಾಮನ್ ಆಗಿ ಅಜ್ಜನ ಕಡೆ, ನಮ್ಮ ಮಾವ ಅವ್ರ ಕಡೆ ಇವರೆಲ್ಲರ ರಿಲೇಷನ್ನು ಬರಬೇಕು. ಹಾಗಾಗಿ ಮಿನಿಮಮ್ ಒಂದು 150ರಿಂದ 200 ಜನ ಆಗೇ ಆಗ್ತಾರೆ. ಹೀಗಾಗಿನೇ ದೊಡ್ಡ ಬಳಗ ಅಂತ ಹೇಳಿದೆ. ಇದ್ರ ಜೊತೆಗೆ ಫ್ರೆಂಡ್ಸು, ಆಮೇಲೆ ಹಚ್ಕೊಂಡವರು, ಕೊಲೀಗ್ಸು ಅವರಂತೂ ಇದ್ದೇ ಇರ್ತಾರೆ. ಒಟ್ನೊಳಗೆ ಎಲ್ಲರೂ ಕರೆಕ್ಟಾಗಿ ಹೂ ಹಾರಿಸೋ ಟೈಮಿಗೆ ಎಲ್ಲರೂ ಬಂದರು. ಹೋಮ ಎಲ್ಲ ಆದಮೇಲೆ ನಮಗೆ ಮನೆ ಉಡುಗೊರೆ ಅಂತ ಕೊಟ್ಟರು. ಆಮೇಲೆ ಶಾಂಭವಿಗೂ ಏನೇನು ಉಡುಗೊರೆ ತೊಗೊಂಡು ಬಂದಿರ್ತಾರೋ ಅದನ್ನೆಲ್ಲ ಕೊಟ್ಟು ಆರತಿ ಮಾಡಿದರು. ಇನ್ನು ಮುಖ್ಯವಾಗಿ ಅಂತಂದ್ರೆ ಅಜ್ಜಿಯವರಿಗೆ ಹೂ ಹಾರಿಸೋದು. ಅದನ್ನು ಹೆಂಗೆ ಮಾಡಿದರು ಅಂದ್ರೆ ಒಂದು ಮಣಿ ಹಾಕಿ ಮಣಿ ಮೇಲೆ ಅಜ್ಜಿಯವ್ರನ್ನ ಕೂಡಿಸಿ ಅವ್ರ ತೊಡೆ ಮೇಲೆ ಮರಿ ಮೊಮ್ಮಗಳು ಅಂದ್ರೆ ಶಾಂಭವಿನ ಕೂಡಿಸಿದ್ರು. ಇಬ್ಬರಿಗೂ ಕಲಶದ ನೀರನ್ನು ಪ್ರೋಕ್ಷಣೆ ಮಾಡಿ ಆಚಾರ್ಯ ಒಂದೊಂದೇ ಮಂತ್ರಗಳನ್ನು ಹೇಳಿದರು. ಅದನ್ನು ಅಜ್ಜಿ ಕಡೆಯಿಂದ ಹೇಳಿಸಿದ್ರು. ಮಂತ್ರಗಳನ್ನು ಹೇಳ್ಕೋತಾ ಆ ಬಂಗಾರದ ಹೂಗಳನ್ನು ಅಜ್ಜಿಯವ್ರ ಕೈಯಾಗ ಕೊಟ್ಟಿದ್ರು. ಅವರು ಅದನ್ನು ತಲೆ ಮೇಲೆ ಇಟ್ಕೊಳ್ತಾರೆ. ಆಮೇಲೆ ನಾವು ಬಂದಿರೋವಂಥ ಎಲ್ಲರ ಕೈಯಾಗೂ ಬಿಡಿ ಹೂವನ್ನ ಕೊಟ್ಟಿದ್ವಿ. ಆಚಾರ್ಯ ಮಂತ್ರ ಹೇಳಬೇಕಾದ್ರೆ ಎಲ್ಲರೂ ಆ ಹೂಗಳನ್ನೆಲ್ಲ ಅಜ್ಜಿ ಮತ್ತು ಮರಿ ಮೊಮ್ಮಗಳು ಇಬ್ಬರಿಗೂ ಹಾಕಿದರು. ಇದು ಭಾಳ ಚಂದ ಅನಿಸ್ತು ನೋಡಲಿಕ್ಕೆ. ಯಾಕಂದ್ರೆ ಎಲ್ಲರಿಗೂ ಈ ರೀತಿಯಾಗಿ ಮಾಡಿಸ್ಕೊಳ್ಳುವಂಥ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಒಂದು ಥರ ವಿಶೇಷ ಮತ್ತು ಅಪರೂಪ ಅಂತ ಇದು. ಯಾಕೆ ವಿಶೇಷ ಅಂದ್ರೆ ತಾಯಿ ಹೂವು ಹಾರಿಸ್ಕೊಳ್ಳೋದನ್ನು ನೋಡೋದು ಎಲ್ಲ ಮಕ್ಕಳಿಗೂ ಸಿಗೋದಿಲ್ಲ. ಕೆಲವೊಬ್ರಿಗಷ್ಟೇ ಈ ಒಂದು ಅದೃಷ್ಟ ಸಿಗ್ತದೆ. ಇನ್ನು ಅಜ್ಜಿಗೆ ಹೂ ಹಾರಿಸೋದನ್ನು ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಅಲ್ಲಿ ಬಂದಿರೋರು ಎಲ್ಲರೂ ನೋಡೋದೇ ಒಂಥರ ಖುಷಿ. ಯಾಕಂದ್ರೆ ಅದೃಷ್ಟ ಇರಬೇಕು, ಆಯುಷ್ಯ ಇರಬೇಕು, ಆರೋಗ್ಯ ಇರಬೇಕು ಅಂದಾಗ ಮಾತ್ರ ಈ ರೀತಿಯಾಗಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಬೆಳ್ಳಿ ನೀಲಾಂಜನದೊಳಗೆ ತುಪ್ಪದ ದೀಪವನ್ನು ಹಚ್ಚಿ ಆಮೇಲೆ ಮರಿ ಮೊಮ್ಮಗಳನ್ನು ನೋಡುವಂಥ ಒಂದು ಶಾಸ್ತ್ರವನ್ನು ಮಾಡಿಸ್ತಾರೆ. ಆಮೇಲೆ ಬಂದಿರೋರೆಲ್ಲನೂ ಅಜ್ಜಿ ಮತ್ತು ಮರಿ ಮೊಮ್ಮಗಳಿಗೆ ಉಡುಗೊರೆನ ಕೊಟ್ಟರು. ಯಾಕಂದ್ರೆ ವಿಶೇಷ ಇದು. ಆಮೇಲೆ ಆಚಾರ ಮಂತ್ರಗಳನ್ನು ಹೇಳಿ ಆ ಹೂವನ್ನ ತಲೆ ಮೇಲೆ ಇಟ್ಕೊಂಡಿರೋ ಬಂಗಾರ ಹೂವನ್ನು ಮರಿ ಮೊಮ್ಮಗಳ ತಲೆ ಮೇಲೂ ಇಡ್ತಾರೆ. ಆಮೇಲೆ ಹೇಳಿಸ್ತಾರೆ, ನನ್ನ ಥರನೇ ನೀನು ನಿನ್ನ ಜೀವನದೊಳಗೂ ನಿನಗೆ ಅದೃಷ್ಟ ಸಿಗಲಿ, ಆಯುಷ್ಯ ಸಿಗಲಿ, ಆರೋಗ್ಯ ಸಿಗಲಿ. ಆಮೇಲೆ ನಾನು ಹೆಂಗೆ ಮರಿ ಮೊಮ್ಮಕ್ಕಳನ್ನ ಎತ್ಕೊಂಡು ಹೂ ಹಾರಿಸ್ಕೊಂಡೆ ಅದೇ ಥರ ನೀನು ಮುಂದೆ ಜೀವನದೊಳಗೆ ನಿನ್ನ ಮರಿ ಮೊಮ್ಮಕ್ಕಳನ್ನ ಎತ್ಕೊಂಡು ಹೂ ಹಾರಿಸ್ಕೊಳ್ಳುವಂಥ ಯೋಗ ನಿನಗೆ ಸಿಗಲಿ ಅಂಥೇಳಿ ಹಾರಿಸ್ತಾರೆ. ನಾನು ಹುಟ್ಟಿದಾಗಿಂದ ಬರೀ ಕೇಳಿದ್ದೆ ಹೂ ಹಾರಿಸ್ತಾರೆ ಅಂಥೇಳಿ. ಆದರೆ ಯಾವತ್ತೂ ನೋಡಿರಲಿಲ್ಲ. ಆದರೆ ನನ್ನ ಮಗಳದ್ದೇ ನೋಡ್ತೀನಿ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ. ನನಗೂ ಭಾಳ ಖುಷಿ ಅನ್ನಿಸ್ತು ಅವತ್ತು.
ಹೂ ಹಾರಿಸೋದೆಲ್ಲ ಆದಮೇಲೆ ಆ ಬಂಗಾರದ ಹೂವನ್ನ ಏನು ಮಾಡಬೇಕು ಅಂತ ಹೇಳಿ ಆಚಾರಿಗೆ ಕೇಳಿದ್ವಿ. ಅದು ಕೆಲವೊಬ್ರು ಆಚಾರ ಮೇಲೆ ಡಿಪೆಂಡು. ಒಬ್ಬೊಬ್ಬರು ಅವ್ರು ತೊಗೊಂಡೋಗ್ತಾರೆ. ಅದು ಅವ್ರ ಮೇಲೆ ಡಿಪೆಂಡು. ಆದ್ರೆ ನಮ್ಗೆ ಬಂದಿರೋ ಆಚಾರ ಏನು ಹೇಳಿದ್ರಂದ್ರೆ, ಆ 11 ಬಂಗಾರದ ಹೂವುಗಳನ್ನು ನಾವು ಇಟ್ಕೊಳ್ಳಿಕ್ಕೆ ಬರಂಗಿಲ್ಲ. ಹಾಗಾಗಿ ಆಚಾರ್ ನಮ್ಗೇನು ಹೇಳಿದ್ರಂದ್ರೆ, ನಿಮ್ಮ ಬಳಗದವರಿಗೆ ನೀವು ದಕ್ಷಿಣೆ ಕೊಟ್ಟು ಒಂದೊಂದು ಕುಟುಂಬಕ್ಕೆ ಒಂದೊಂದು ಹೂವನ್ನ ಕೊಡ್ರಿ ಅಂತ ಹೇಳಿದ್ರು. ಅದೇ ಪ್ರಕಾರನ ನಮ್ಮೆಲ್ಲರ ರಿಲೇಷನ್‌ಗೂನು ಒಂದೊಂದು ಹೂ ಕೊಟ್ಟು, ದಕ್ಷಿಣೆ ಕೊಟ್ಟು ಸಮರ್ಪಣೆ ಮಾಡಿದ್ವಿ. ಬಂದಿರೋರಿಗೆಲ್ಲನೂ ರಿಟರ್ನ್ ಗಿಫ್ಟ್ ಅಂತ ಹೇಳಿ ನಾವು ಒಂಥರ ಯುನೀಕ್ ಆಗಿರಲಿ ಅಂಥೇಳಿ ಎಲ್ಲಾರ್ಗೂನು ಕನಕಾಂಬ್ರ ಹೂವಿನ ಪಾಟ್ ಕೊಟ್ವಿ. ಯಾಕಂದ್ರೆ ಎಲ್ಲರೂ ಅವ್ರ ಮನೆಗಳಿಗೆ ಹೋಗಿ ನೆಡ್ತಾರೆ. ಅದು ಎಲ್ಲರಿಗೂ ನೆನಪಿರ್ತದ ಹೂ ಹಾರಿಸಿದ್ದು ಅಂಥೇಳಿ ಅನ್ಕೊಂಡು ಅದು ಕೊಟ್ಟಿದ್ವಿ. ಪ್ರತಿದಿನ ಆ ಗಿಡದೊಳಗೆ ಹೂವಾಗಿದ್ರೆ ಅವ್ರು ತಗೊಂಡು ಅವ್ರ ಮನೆ ದೇವರಿಗೆಲ್ಲ ಸಮರ್ಪಣೆ ಮಾಡ್ತಾರೆ ಅಂಥೇಳಿ ಇವು ಕನಕಾಂಬ್ರ ಗಿಡದ ಸಸಿನ ಎಲ್ಲರಿಗೂ ಕೊಟ್ವಿ. ನಾನು ಇದು ಫಸ್ಟ್ ಟೈಮ್ ಹೂ ಹಾರಿಸೋದನ್ನು ನೋಡಿದ್ದೆ. ಆದ್ರೆ ನಮ್ಮ ಅತ್ತೆಯವರ ಅಮ್ಮನೂ ಹೂ ಹಾರಿಸ್ಕೊಂಡಿದ್ರಂತ. ಆ ಅಜ್ಜಿನೂ ಶತಾಯುಷಿಗಳಾಗಿದ್ರು. ಮರಿ ಮೊಮ್ಮಕ್ಕಳನ್ನ ಕಂಡ್ರು. ಮರಿ ಮೊಮ್ಮಕ್ಕಳು ಹುಟ್ಟಿದಾಗ ಅವರಿಗೂನು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ಸೇರಿ ಹೂ ಹಾರಿಸಿದ್ರಂತ. ನಮ್ಮ ಮನೆಯವರು ಇಬ್ಬರೂ ಅಜ್ಜಿಗೆ ಹೂ ಹಾರಿಸಿದ್ದನ್ನ ನೋಡ್ಯಾರ ನೋಡ್ರಿ. ಇವಾಗ ಗುನ್ನಾಳ ಅಜ್ಜಿ ಇದ್ದಿದ್ರೆ ಅವ್ರನ್ನೂ ಇವ್ರ ಜೊತೆ ಕೂಡಿಸಿ ಒಟ್ಟಿಗೆ ಹೂ ಹಾರಿಸ್ತಿದ್ವಿ ನೋಡ್ರಿ. ಎಲ್ಲ ರಿಲೇಟಿವ್ಸು ಹೆಂಗಾದ್ರು ಬಂದಿದ್ರು. ಹಾಗಾಗಿ ಸಣ್ಣ ಸಣ್ಣ ಹುಡುಗರು ಭಾಳ ಇದ್ರು. ನಮ್ಮ ಖುಷಿಗೆ ಇರಲಿ ಅಂಥೇಳಿ ಹೂ ಹಾರಿಸಿದೆಲ್ಲ ಆದಮೇಲೆ ಒಂದು ಸಣ್ಣ ಕೇಕ್ ತೊಗೊಂಡು ಬಂದು ಮಗಳ ಕಡೆ ಕೇಕ್ ಕಟ್ ಮಾಡಿಸಿದ್ವಿ. ಹೂ ಹಾರಿಸೋದೆಲ್ಲ ಆದಮೇಲೆ ದೇವ್ರ ನೈವೇದ್ಯ ಆಗಿತ್ತು. ಆಮೇಲೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ರು. ಅಡ್ಗೆ ಮಾತ್ರ ಭಾಳ ಚಲೋ ಮಾಡಿದ್ರು. ಹೂ ಹಾರಿಸೋದೆಲ್ಲ ಆದಮೇಲೆ ಬಂದಿರೋಂಥ ಆಚಾರೆಲ್ಲನೂ ಮಂತ್ರಗಳನ್ನು ಹೇಳ್ಕೊಂಡು ಇಬ್ಬರಿಗೂ ಇನ್ನಷ್ಟು ಆರೋಗ್ಯ ಎಲ್ಲ ಕೊಡಲಿ ದೇವರು ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಒಟ್ನೊಳಗೆ ಕಾರ್ಯಕ್ರಮ ಭಾಳ ಚಂದ ಅನ್ನಿಸ್ತು. ಏನೋ ಖುಷಿಯಾಗಿ ಎಲ್ಲರೂ ಈ ಕಾರ್ಯಕ್ರಮನ ಮಾಡಿದ್ವಿ. ಒಂದಿನದ ಪ್ರೋಗ್ರಾಮ್ ಆದ್ರೂ ಬೇರೆ ಬೇರೆ ಊರಿಂದ ಯಾರ್ಯಾರು ಕರೆದಿದ್ವಲ್ಲ ಎಲ್ಲರೂ ಬಂದಿದ್ರು. ಹಾಗಾಗಿ ಭಾಳ ಖುಷಿ ಅನ್ನಿಸ್ತು. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಿಮ್ಮ ಮನೆಯೊಳಗೆ ಯಾರಾದರೂ ಇದೇ ಥರ ಹೂ ಹಾರಿಸ್ಕೊಂಡಿದ್ರೆ ಅದನ್ನು ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ನಮಗೂ ಗೊತ್ತಾಗ್ತದೆ. ಮತ್ತು ನೀವು ಯಾವ ಥರ ಹೂ ಹಾರಿಸೋ ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳ್ರಿ. ಬಹುಶಃ ಪದ್ಧತಿಗಳೇನಾದರೂ ಬದಲಾಗ್ಬೋದೋ ಏನೋ ಒಂದು ಊರಿಂದ ಇನ್ನೊಂದು ಊರಿಗೆ ಅಂಥೇಳಿ ಕ್ಯೂರಿಯಾಸಿಟಿ ನಂಗೆ.